ನಮ್ಮ ಸುತ್ತಲೂ ಇರುವ ದುಷ್ಟತನವನ್ನು ನೋಡುವಾಗ ಮಾನವನಿಗೆ ಇರುವ ಒಂದೇ ಆಧಾರ, ಅದು ಪ್ರಾರ್ಥನೆಯಾಗಿದೆ. ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯವು ನಮ್ಮ ಕಾಲಿಗೆ ದೀಪವೂ ದಾರಿಗೆ ಬೆಳಕೂ ಆಗಿದೆ. ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಸಿದ್ಧರಾಗಿ ನೀವು ಕೂಡಿ ಬಂದಿರುವಾಗ 4 ಮತ್ತು 5ನೇ ಕೀರ್ತನೆಗಳಲ್ಲಿ ಸಂಜೆಯ ಪ್ರಾರ್ಥನೆ, ದೇವರೇ ಆಶ್ರಯ ಸ್ಥಾನವು ಹಾಗೂ ಲೋಕದಲ್ಲಿರುವ ಕೆಟ್ಟತನವು, ಈ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡೋಣ. ಈ ಮೂಲಕ ಆತ್ಮದಲ್ಲಿ ಬಲ ಹೊಂದೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಜೀವವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡುವುದಕ್ಕಾಗಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸಿಕೊಡು. ನೀನು ನಮ್ಮ ಸಂಗಡ ಮಾತನಾಡುವಾಗ ನಾವು ಕೇಳಿ ಅದನ್ನು ಅಂಗೀಕಾರ ಮಾಡಿ ವಿಧೇಯರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಈ ಮೂಲಕವಾಗಿ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಬಲಹೀನತೆಯಲ್ಲಿ ಬಲವನ್ನು ಹೊಂದಿದವರಾಗಿ ನಿನ್ನ ರಕ್ಷಣೆಯ ಸಂತೋಷದಲ್ಲಿ ಮುನ್ನಡೆಯೋದಕ್ಕೆ ಕೃಪೆ ಕೊಡು. ಈ ಅಧ್ಯಯನದ ಉದ್ದಕ್ಕೂ ನಿನ್ನ ಕೃಪೆಯು ನಮ್ಮನ್ನು ನಡೆಸಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಆಜ್ಞೆಯ ದೀಪ, ಉಪದೇಶವೇ ಬೆಳಕು, ಶಿಕ್ಷಣಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ 4ನೇ ಕೀರ್ತನೆಯ ಮುಖ್ಯ ಪ್ರಸ್ತಾಪವನ್ನು ನೋಡೋಣ. ಸಂಜೆಯ ಪ್ರಾರ್ಥನೆ, ಮನುಷ್ಯಕುಮಾರನ ಹಾಗೂ ಆತನ ಹೆಸರಿನಲ್ಲಿ ಬೇಡುವವರ ಪ್ರಾರ್ಥನೆ ಎಂಬುದಾಗಿದೆ. ಪ್ರಿಯರೇ, ಈ ಚಿಕ್ಕ ಕೀರ್ತನೆಯನ್ನು ಹೀಗೆ ವಿಭಾಗಿಸಬಹುದು. ಮೊದಲನೇದಾಗಿ ಮೊರೆ ವಚನ, ಮೊದಲಿನ ವಚನಗಳು 1-3. ಎರಡನೇದಾಗಿ ತಿದ್ದುಕೊಳ್ಳುವಿಕೆ ವಚನ 4 ಮತ್ತು 5. ಮತ್ತು ಮೂರನೇದಾಗಿ ಭರವಸೆ ವಚನ 6-8ರವರೆಗೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆಗೆ ಸಂಗೀತದ ತಲೆಬರಹವಿದೆ. ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು ದಾವೀದನ ಕೀರ್ತನೆ. ಈ ಕೀರ್ತನೆಯನ್ನು ತಂತಿ ವಾದ್ಯ ಬಾರಿಸುತ್ತಾ ಒಬ್ಬನೇ ಹಾಡುವಂಥದ್ದಾಗಿರಬಹುದು. ಈ ಕೀರ್ತನೆ ಒಂದು ದೊಡ್ಡ ಮೊರೆಯೊಂದಿಗೆ ಆರಂಭವಾಗುತ್ತದೆ. ಕಷ್ಟಗಳ ಕಾಲದಲ್ಲಿ ದೇವಜನರಿಗೆ ಯಾವಾಗಲೂ ಇರುವ ಆಶ್ರಯ ಪ್ರಾರ್ಥನೆಯಾಗಿದೆ ಮತ್ತು ನಾವು ನೋಡಿದಂತೆ ದೇವರು ಅವರ ಗುರಾಣಿಯಾಗಿದ್ದಾನೆ. ಕೀರ್ತನೆಗಳು 4:1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ, ನಿನಗೆ ಮೊರೆಯಿಡುತ್ತೇನೆ, ಸದುತ್ತರವನ್ನು ದಯಪಾಲಿಸು. ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಇಂಬಾದ ಸ್ಥಳದಲ್ಲಿ ಸೇರಿಸಿದಾತನೇ, ನನ್ನನ್ನು ಕರುಣಿಸಿ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಕ್ಕಟ್ಟು ಅಂದರೆ ಒತ್ತಡಕ್ಕೆ ಕಾರಣವಾದದ್ದು. ಜೀವನದ ಒತ್ತಡಗಳು ಬಹು ವಿಶೇಷವಾದವುಗಳಾಗಿರುತ್ತವೆ. ನಮ್ಮ ಈ ದಿನಗಳಲ್ಲೂ ಅದು ವಿಶೇಷವಾಗಿರುತ್ತದೆ. ನಮಗೆ ದೇವರ ವಾಕ್ಯದಿಂದ ದೊರಕುವ ಉತ್ತೇಜನದ ಅವಶ್ಯವಿರುತ್ತದೆ. ಕೀರ್ತನೆ 145 18ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನಿಗೆ ಮೊರೆಯಿಡುವವರು ಯಥಾರ್ಥವಾಗಿ ಮೊರೆಯಿಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಎಂಬುದಾಗಿ. ಕೀರ್ತನೆ 50 15ನೇ ವಚನದಲ್ಲಿ ಹೀಗಿದೆ: ಕಷ್ಟಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ. ಪ್ರಿಯರೇ, ಯೆಶಾಯನ ಪ್ರವಾದನೆ ಗ್ರಂಥ 65ನೇ ಅಧ್ಯಾಯ 24ನೇ ವಚನದಲ್ಲಿ ದೇವರು ಹೀಗೆ ಹೇಳುತ್ತಾನೆ: ಆಗ ಅವರು ಬೇಡುವುದರೊಳಗೆ ಸದುತ್ತರವನ್ನು ದಯಪಾಲಿಸುವೆನು, ಅವರು ಹೇಳುತ್ತಿರುವಾಗಲೇ ಕೇಳುವೆನು ಎಂಬುದಾಗಿ. ಕೀರ್ತನೆ 18 6ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಅಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ನಮ್ಮ ದೇವರನ್ನು ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು ಎಂಬುದಾಗಿ. ಕೀರ್ತನೆ 55 16ರಲ್ಲಿ ಹೀಗಿದೆ: ನಾನಂತೂ ನನ್ನ ದೇವರಾದ ಯೆಹೋವನಿಗೆ ಮೊರೆಯಿಡುವೆನು, ಆತನು ನನ್ನನ್ನು ರಕ್ಷಿಸುವನು ಎಂಬುದಾಗಿ. ಕೀರ್ತನೆ 86 7ನೇ ವಚನ ಹೀಗೆ ಹೇಳುತ್ತದೆ: ನೀನು ಸದುತ್ತರವನ್ನು ದಯಪಾಲಿಸುವೆಂದು ನಂಬಿ ನನ್ನ ಇಕ್ಕಟ್ಟಿನ ದಿನದಲ್ಲಿ ನಿನ್ನನ್ನೇ ಕರೆಯುವೆನು ಎಂಬುದಾಗಿ. ಪ್ರಿಯರೇ, ಕೀರ್ತನೆ 91 15ನೇ ವಚನ ಹೀಗೆ ಹೇಳುತ್ತದೆ: ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದವು ಈ ರೀತಿಯ ವಾಗ್ದಾನಗಳಿಂದ ತುಂಬಿ ಇದೆ. ಕೀರ್ತನೆ 4ರಲ್ಲಿ ಕೀರ್ತನೆಗಾರನ ಕೂಗು ಏನೆಂದರೆ, ದೇವರು ನನ್ನೊಂದಿಗೆ ಇರಬೇಕೆಂಬುದೇ. ಕೀರ್ತನೆ 4, 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ಮಹನೀಯರೇ, ನೀವು ಎಷ್ಟರವರೆಗೆ ನನ್ನ ಗೌರವವನ್ನು ಕೆಡಿಸಿ ನನ್ನನ್ನು ಅವಮಾನಪಡಿಸುವಿರಿ? ಯಾಕೆ ನಿರಾರ್ಥಕವಾದದ್ದನ್ನು ಪ್ರೀತಿಸಿ ಸುಳ್ಳನ್ನು ಹಿಂಬಾಲಿಸುವಿರಿ? ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ನಾನು ಆತನಿಗೆ ಮೊರೆಯಿಡುವಾಗೆಲ್ಲ ಆತನು ಕೇಳುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಎಷ್ಟು ಅದ್ಭುತನಾದವನು! ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಬಳಿಕ ತಿದ್ದುವಿಕೆಯ 2 ವಚನಗಳನ್ನು ಕೊಡುತ್ತಾನೆ. ಅದು ಎಚ್ಚರಿಕೆಯದಾಗಿದೆ. ಕೀರ್ತನೆ 4, 4ನೇ ವಚನ ಹೀಗೆ ಹೇಳುತ್ತದೆ, ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ, ಹಾಸಿಗೆ ಮೇಲಿರುವಾಗ ಹೃದಯದಲ್ಲೇ ಆಲೋಚಿಸಿಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಭಯಪಡಿರಿ ಎಂಬುದನ್ನು ನಡುಗಿರಿ ಎಂದು ಅರ್ಥೈಸಬಹುದು. ಈ ದಿನಗಳಲ್ಲಿ ದೇವರಿಗೆ ಭಯಪಟ್ಟು ನಡುಗುವುದು ಬಹಳ ಕಡಿಮೆ. ಕೀರ್ತನೆ 4, 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನ್ಯಾಯವಾದ ಯಜ್ಞಗಳನ್ನು ಸಮರ್ಪಿಸಿರಿ, ಯೆಹೋವನಲ್ಲಿಯೇ ಭರವಸವಿಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಎಫೆಸದವರಿಗೆ ಬರೆಯುವಾಗ ಇದೇ ಅಭಿಪ್ರಾಯವನ್ನು ತಿಳಿಸಿದನು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಎಂಬುದಾಗಿ. ಪ್ರಿಯರೇ, ಕೀರ್ತನೆಗಾರನಲ್ಲಿದ್ದ ಧೈರ್ಯ ಹಾಗೂ ಭರವಸೆಯ ನಂಬಿಕೆಯನ್ನು ಗಮನಿಸಿರಿ. ಕೀರ್ತನೆ 4, 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆಂದು ಅನೇಕರು ಹೇಳಿಕೊಳ್ಳುತ್ತಾರೆ. ಯೆಹೋವನೇ, ನೀನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅನೇಕರು ಹೇಳಬಹುದು, ಯಾವುದೂ ಸರಿಯಾಗಿಲ್ಲವೆಂಬುದಾಗಿ. ಕರ್ತನು ತನ್ನ ಮುಖಪ್ರಕಾಶವನ್ನು ನಮ್ಮ ಕಡೆಗೆ ಎತ್ತುವುದು ಎಷ್ಟೋ ಅವಶ್ಯವಾಗಿದೆ. ಕೀರ್ತನೆ 4, 7ನೇ ವಚನ ಹೀಗೆ ಹೇಳುತ್ತದೆ, ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟುಮಾಡಿದ್ದೀ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನು ನಮ್ಮಂತಹ ಮನುಷ್ಯನೇ. ಕಷ್ಟಗಳು ಬಂದಾಗ ಕುಗ್ಗಿ ಹೋಗುತ್ತಾನೆ. ಅವನ ಸುತ್ತಲೂ ಅವನ ಜನರೇ ಅವಿಶ್ವಾಸಿಗಳಾದವರು ಇದ್ದಾರೆ. ಅವರು ಅವನನ್ನು ಪರಿಹಾಸ್ಯ ಮಾಡುತ್ತಿದ್ದರು. ದೇವರು ಅವನಿಗೆ ಏನನ್ನೂ ಮಾಡುತ್ತಿಲ್ಲ ಎಂಬುದಾಗಿ. ಆದರೆ ದೇವರು ನಿಜವಾಗಿ ಕಾರ್ಯ ಮಾಡಿದ್ದಾನೆ. ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದ್ದಿ ಎಂಬುದಾಗಿ ದಾವೀದನು ಹೇಳುತ್ತಾನೆ. ಪ್ರಿಯರೇ, ದೇವರು ತನಗೆ ಒಳ್ಳೆಯವನಾಗಿದ್ದಾನೆಂಬುದನ್ನು ದಾವೀದನು ಕಂಡುಕೊಂಡಿದ್ದಾನೆ. ಸ್ನೇಹಿತರೆ, ದೇವರು ನಮಗೂ ಒಳ್ಳೆಯವನೇ ಆಗಿದ್ದಾನೆ. ಈ ಅಸ್ತಮಾನ ಗೀತೆ ಹೇಗೆ ಅಂತ್ಯವಾಗುತ್ತದೆ ಎಂದು ನೋಡಿರಿ. ಕೀರ್ತನೆ 4, 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುವೆನು. ಯಾಕೆಂದರೆ ಯೆಹೋವನೇ, ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತಿ ಎಂಬುದಾಗಿ. ಪ್ರಿಯ ಮಿತ್ರನೇ, ನಿನಗೆ ರಾತ್ರಿ ನಿದ್ದೆ ಬರಲು ಮಾತ್ರೆಗಳ ಅಗತ್ಯವಿದೆಯೋ? ನೀನು ಎಂದಾದರೂ 4ನೇ ಕೀರ್ತನೆಯನ್ನು ಉಪಯೋಗಿಸಿದೆಯೋ? ಅದು ಯಾವ ನಿದ್ರೆಯ ಮಾತ್ರೆಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿದೆ. ಈ ಕೀರ್ತನೆಗಳು ನಮಗೆ ಎಷ್ಟು ಅದ್ಭುತವಾದದ್ದಾಗಿರುತ್ತವೆ. ದೇವ ಮಕ್ಕಳಿಗೆ ಕಷ್ಟಗಳು ಬಂದಾಗ ಇದು ಎಷ್ಟೋ ಪ್ರಯೋಜನಕಾರಿಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ನಾವು 4ನೇ ಕೀರ್ತನೆಯ ಧ್ಯಾನವನ್ನು ಮಾಡಿ ಮುಗಿಸಿದೆವು. ಮುಂದಕ್ಕೆ ನಾವು 5ನೇ ಕೀರ್ತನೆಯನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ಉದಯ ಕೀರ್ತನೆ, ವಿಶೇಷ ಕಷ್ಟಕಾಲದಲ್ಲಿ ದೇವಭಕ್ತನ ಮೊರೆ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, 2 ಮೆಸ್ಸಿಯನ ಕೀರ್ತನೆಗಳ ನಡುವೆ ಮೆಟ್ಟಲಿನಂತಿರುವ ಭಾಗದಲ್ಲಿ ಈ 5ನೇ ಕೀರ್ತನೆ ಕೂಡ ಸೇರಿರುತ್ತದೆ. ಈ ಭಾಗವು ಕೀರ್ತನೆ 3ರಿಂದ 7ರವರೆಗೆ ನಿಜವಾಗಿ ಒಂದು ಕಥೆಯನ್ನು ತಿಳಿಸುತ್ತದೆ. ಅವು ಪ್ರಥಮವಾಗಿ ದಾವೀದನ ವೈಯಕ್ತಿಕ ಅನುಭವದ ಚಿತ್ರಣವಾಗಿದೆ. ಎರಡನೇದಾಗಿ ಮಹಾಸಂಕಟ ಕಾಲದಲ್ಲಿನ ಇಸ್ರಾಯೇಲ್ ಜನಾಂಗದ ಚಿತ್ರಣವನ್ನು ಪ್ರವಾದನ ರೂಪವಾಗಿ ತಿಳಿಸುತ್ತದೆ. ಮತ್ತು ಅವು ನಮಗೆ ನಿಜವಾಗಿಯೂ ಅನ್ವಯಿಸುವವುಗಳಾಗಿವೆ. ಯಾಕೆಂದರೆ ಅವುಗಳಲ್ಲಿ ಶ್ರೇಷ್ಠವಾದ ಸೂತ್ರಗಳು ಅಡಕವಾಗಿವೆ.
ಎಲ್ಲ ಯುಗಗಳ ಎಲ್ಲ ಕಾಲಗಳ ದೇವಜನರಿಗೆ ಅದರಲ್ಲಿ ಸಂದೇಶವಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆ ದಾವೀದನದು, ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು ಎಂದಿದೆ ಮತ್ತು ಇದನ್ನು ರಂಧ್ರ ವಾದ್ಯದೊಡನೆ ಹಾಡತಕ್ಕದ್ದು. 4ನೇ ಕೀರ್ತನೆಯನ್ನು ತಂತಿ ವಾದ್ಯದೊಡನೆ ಹಾಡಬೇಕಿತ್ತು. 5ನೇ ಕೀರ್ತನೆಯನ್ನು ರಂಧ್ರ ವಾದ್ಯದೊಡನೆ, ಬಹುಶಃ ಕೊಳಲಿನೊಂದಿಗೆ. ಇಸ್ರಾಯೇಲಿನ ಗೀತಕಾರನಾದ ದಾವೀದನು ಹೆಚ್ಚಿನ ಕೀರ್ತನೆಗಳಿಗೆ ರಾಗ ಸಂಯೋಜಿಸಿದ್ದನು. ಬಹುಶಃ ಕೊಳಲಿನ ಧ್ವನಿಯೊಂದಿಗೆ ಸಂಗೀತ ಮಂಡಳಿಯವರು ರಾಗ ಆಡಿದ್ದಿರಬಹುದು. ಆರ್ಥರ್ ಫ್ರೀದಾಮ್ ಎಂಬವರು ಈ ಕೀರ್ತನೆಯ ಧ್ವನಿಯನ್ನು ಹೀಗೆ ಬರೆಯುತ್ತಾರೆ: ನಂಬಿಗಸ್ತ ಮಂಡಳಿಗೆದುರಾಗುವ ದೈನಂದಿನ ಕೆಟ್ಟತನ ಹಾಗೂ ದೈವನಿಂದಕ ಸ್ಥಿತಿಯಿಂದ ಹೃದಯದಲ್ಲಿ ನೊಂದವರಾಗಿರುವ ಜನರು, ದೇವರೇ ತಮಗೆ ಗುರಾಣಿ, ಆತನನ್ನು ಹುಡುಕುವವರಿಗೆ ಪ್ರತಿಫಲ ನೀಡುವನು ಎಂಬ ನಂಬಿಕೆಯ ಪ್ರಾರ್ಥನೆ ಹಾಡು ಇದಾಗಿದೆ. ಪ್ರಿಯರೇ, ಸುತ್ತಲಿನ ಅಧರ್ಮಗಳಿಂದ ನೊಂದು ಹೋಗಿ ಕುಗ್ಗಿರುವ ಆತ್ಮವು ಅನುಭವಿಸುವ ವೇದನೆಯನ್ನು ಇದು ತೋರಿಸುತ್ತದೆ. ಫ್ರೀದಾಮ್ ಅವರು ಹೀಗೂ ಹೇಳಿದ್ದಾರೆ: ಕಷ್ಟ ಸಂಕಟಗಳಿಂದ ತಾಳ್ಮೆ ಹುಟ್ಟುತ್ತದೆ, ಬಿಡುಗಡೆ ಖಂಡಿತವೆಂಬ ನಿರೀಕ್ಷೆ ಸಂತೋಷಕ್ಕೆ ಕಾರಣವಾಗುತ್ತದೆ, ಇದೆಲ್ಲಕ್ಕೂ ಶಾಶ್ವತ ಪ್ರೀತಿಯೇ ಕಾರಣ. ಪ್ರಿಯರೇ, ಈ ಅದ್ಭುತ ಕೀರ್ತನೆಯ ಅಂದವಾದ ಸಾರಾಂಶ ಇದಾಗಿರುತ್ತದೆ. ಇದೊಂದು ಉದಯಗೀತೆ. ಇದರ ಪ್ರಾರಂಭವನ್ನು ಗಮನಿಸಿರಿ. ಕೀರ್ತನೆ 5 ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ನನ್ನ ಅರಸೆ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು, ನನ್ನ ಮೊರೆಯನ್ನು ಆಲೈಸು. ಯೆಹೋವನೇ, ಉದಯ ಕಾಲದಲ್ಲಿಯೇ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಭಾಷಾಂತರಿಸೋಣ. ಯೆಹೋವನೇ, ನನ್ನ ಮಾತುಗಳಿಗೆ, ನನ್ನ ಧ್ಯಾನಕ್ಕೆ ಲಕ್ಷ್ಯ ಕೊಡು, ನನ್ನ ಮೊರೆಯ ಧ್ವನಿಯನ್ನು ಕೇಳು. ನನ್ನ ಅರಸನೇ, ನನ್ನ ದೇವರೇ, ಯಾಕೆಂದರೆ ನಾನು ನಿನ್ನನ್ನೇ ಪ್ರಾರ್ಥಿಸುತ್ತಿದ್ದೇನೆ. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರ ನಿನಗೆ ಕೇಳುತ್ತದೆ. ಉದಯದಲ್ಲಿಯೇ ನಾನು ನಿನ್ನೆದುರಿಗೆ ಬರುತ್ತೇನೆ, ನಿರೀಕ್ಷೆಯಿಂದ ನಿನ್ನನ್ನು ಎದುರು ನೋಡುತ್ತೇನೆ ಎಂಬುದಾಗಿ. ಇದೊಂದು ಉದಯ ಕೀರ್ತನೆ. ಬೆಳಿಗ್ಗೆ ದೇವರಿಗೆ ಅವನು ಸ್ವರವೆತ್ತುತ್ತಾನೆ. ದೇವರಿಗೆ ಪ್ರಾರ್ಥನೆ ಮಾಡುವುದಕ್ಕೆ ಮುಂಜಾನೆ ಒಳ್ಳೆಯ ಸಮಯವಾಗಿದೆ. ಕೀರ್ತನೆ 5 4ರಿಂದ 7ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು. ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು. ಅಧರ್ಮಿಗಳೆಲ್ಲರನ್ನೂ ನೀನು ಹಾಗೆ ಮಾಡುವಿ, ಸುಳ್ಳು ಹೇಳುವವರನ್ನು ನಾಶ ಮಾಡುವಿ. ಯೆಹೋವನೇ, ನರಹತ್ಯ ಮಾಡುವವರೂ ಕಪಟಿಗಳೂ ನಿನಗೆ ಹೇಯವಾಗಿದ್ದಾರೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡಬೀಳುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಭಾಗವನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಭಾಷಾಂತರಿಸಬಹುದು. ದೇವಜನರಿಗಿರುವ ಆದರಣೆ ಇದೇ ಆಗಿದೆ. ನಮ್ಮ ಸುತ್ತಲೂ ತುಂಬಿರುವ ಕೆಟ್ಟತನ, ಅಧರ್ಮಗಳನ್ನು ನೋಡುವಾಗ ನಮ್ಮ ಹೃದಯ ಕುಗ್ಗಿ ಹೋದಂತಾಗುತ್ತದೆ. ನನಗೂ ಹಾಗೆ ಆಗುತ್ತದೆ. ಅದು ನಮ್ಮ ಹೃದಯವನ್ನು ಅಲ್ಲಾಡಿಸುತ್ತದೆ. ಇಂಥ ಪರಿಸ್ಥಿತಿಗಳಲ್ಲಿ ದೇವಜನರಿಗಿರುವ ಆದರಣೆ ಯಾವುದು? ಕೀರ್ತನೆಗಾರ ಅದೇನೆಂದು ಹೇಳುತ್ತಾನೆ. ಅವನ ಹೃದಯದಲ್ಲಿರುವ ಕೆಟ್ಟತನದ ಕಡೆಗಿನ ವೈರತ್ವ ಅವನು ದೇವರ ಪಕ್ಷದಲ್ಲಿದ್ದಾನೆಂದು ತಿಳಿಸುತ್ತದೆ. ದೇವರು ಕೂಡ ಇಂಥದನ್ನು ಹಾಗೆ ಮಾಡುತ್ತಾನೆ. ಈಗಿನ ಪಾಪ ತುಂಬಿದ ಲೋಕವನ್ನು ನೋಡುವಾಗ ದೇವರ ಹೃದಯವು ಕುದಿಯುತ್ತದೆ. ಕೆಟ್ಟತನವು ದೇವರಿಗೆ ಇಷ್ಟವಾಗುವುದಿಲ್ಲ. ದೇವರನ್ನು ತಿಳಿದವರಿಗೂ ಅದು ಇಷ್ಟವಲ್ಲ. ದೇವರೊಂದಿಗೆ ಕೆಟ್ಟತನದಲ್ಲಿ ಇರಲು ಸಾಧ್ಯವಿಲ್ಲ. ಯಾಕೆಂದರೆ ಆತನು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇರುವುದಿಲ್ಲ ಎಂಬುದಾಗಿ ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಕಸ್ದೀಯರು ದೇವಜನಾಂಗದ ದೇಶವನ್ನು ಮುತ್ತಿಗೆ ಹಾಕುವರೆಂದು ದೇವರು ಹಬಕ್ಕೂಕನಿಗೆ ತಿಳಿಸಿದಾಗ ಅವನು ಹೀಗೆ ಹೇಳಿದ್ದಾನೆ. ಹಬಕ್ಕೂಕನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಕೇಡನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನೇ, ಕೆಡುಕನ್ನು ಕಟಾಕ್ಷಿಸಲಾರದವನೇ, ಏಕೆ ಕೆಡುಕರನ್ನು ಕಟಾಕ್ಷಿಸುತ್ತಿ ದುಷ್ಟನು ತನಗಿಂತ ಯೋಗ್ಯನನ್ನು ನುಂಗಿಬಿಡುವಾಗ
ಏಕೆ ಸುಮ್ಮನಿದ್ದೀ ಎಂಬುದಾಗಿ. ಪ್ರಿಯರೇ, ಕೆಟ್ಟತನ ಸ್ವಲ್ಪ ಕಾಲ ವೃದ್ಧಿಯಾಗಬಹುದು, ಆದರೆ ಸುಳ್ಳನ್ನು ಅನೀತಿಯನ್ನು ಹಿಂಬಾಲಿಸುವವರಿಗೆ ನಾಶನವೂ ನಿತ್ಯ ಅವಮಾನವೂ ಉಂಟಾಗುವ ದಿನವು ಅತೀ ಬೇಗದಲ್ಲಿ ಬರಲಿದೆ. ದೇವರು ಇದನ್ನು ಪ್ರಕಟಣೆ 21ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳಿದ್ದಾನೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿರುವ ಕೆರೆಯೇ, ಅದು ಎರಡನೆಯ ಮರಣವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾನೊಬ್ಬ ಹಳೆ ಕಾಲದ ಪ್ರಸಂಗಿಯಂತೆ ನಿಮಗೆ ಕಾಣಬಹುದು, ಆದರೆ ದೇವರ ನ್ಯಾಯ ತೀರ್ಪು ಈ ಲೋಕಕ್ಕೆ ಬರುತ್ತದೆ ಎಂಬುದನ್ನು ನಾನು ನಂಬುತ್ತೇನೆ. ಕೀರ್ತನೆ 5, 8 ಮತ್ತು 9ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವನೇ, ವಿರೋಧಿಗಳು ನನ್ನ ಕೇಡನ್ನೇ ಆರೈಸುತ್ತಿರುವುದರಿಂದ ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು. ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡು. ಅವರ ಬಾಯಲ್ಲಿ ಯಥಾರ್ಥತ್ವವಿಲ್ಲ. ಅವರು ನಾಲಿಗೆಯಿಂದ ಸವಿ ಮಾತನಾಡಿದರೂ ಅವರ ಹೃದಯವು ನಾಶಕರವಾದ ಗುಂಡಿ, ಅವರ ಗಂಟಲು ತೆರೆದಿರುವ ಸಮಾಧಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆಹೋವನೇ, ನನ್ನ ವಿರೋಧಿಗಳ ನಿಮಿತ್ತದಿಂದಾಗಿ ನಿನ್ನ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸು. ನನ್ನ ವೈರಿಗಳು ನನ್ನನ್ನು ಗಮನಿಸುತ್ತಿದ್ದಾರೆ, ನಾನು ಎಡವಿ ಬೀಳುವುದನ್ನು ಕಾಯುತ್ತಿದ್ದಾರೆ. ಆದರೆ ನಾನು ನಿನ್ನನ್ನು ಮಹಿಮೆಪಡಿಸಬೇಕೆಂದಿದ್ದೇನೆ. ಆದ್ದರಿಂದ ದೇವರು ತನ್ನನ್ನು ಎಡವದಂತೆ ಕಾಯಬೇಕೆಂದು ಅವನು ಬೇಡಿಕೊಳ್ಳುತ್ತಾನೆ. ಆತನೇ ತನ್ನನ್ನು ನಡೆಸಬೇಕೆಂದು ಕೇಳಿಕೊಳ್ಳುತ್ತಾನೆ. ಅವನು ಹೀಗೆ ಪ್ರಾರ್ಥಿಸುತ್ತಾನೆ, ನನ್ನ ಮುಂದಿನ ಹಾದಿಯನ್ನು ಸರಾಗ ಮಾಡು. ಅವರ ಬಾಯಿಯ ಮಾತಿನಲ್ಲಿ ಯಾವುದೂ ನಂಬತಕ್ಕದ್ದಲ್ಲ. ಅವರು ಆಂತರ್ಯದಲ್ಲಿ ಕೆಟ್ಟು ಹೋದವರು, ಅವರ ಗಂಟಲು ತೆರೆದಿರುವ ಸಮಾಧಿಯೇ ಎಂಬುದಾಗಿ. ಪ್ರಿಯರೇ, ಈ ಭಾಗವನ್ನು ಅಪೊಸ್ತಲ ಪೌಲನು ರೋಮಾಪುರದವರೆಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಎತ್ತಿ ಹೇಳಿದ್ದಾನೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ. ಅವರು ವಂಚನೆಯ ಮಾತುಗಳನ್ನಾಡುತ್ತಾರೆ. ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ ಎಂಬುದಾಗಿ. ಪ್ರಿಯರೇ, ಸತ್ಯವೇನೆಂದು ಅವರಿಗೆ ತಿಳಿದೇ ಇಲ್ಲ. ಅವರು ಸತ್ಯವನ್ನಾಡುವುದೂ ಇಲ್ಲ. ಕೀರ್ತನೆ 5, 10ರಿಂದ 12ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇವರೇ, ಅವರು ನಿನಗೆ ವಿರೋಧವಾಗಿ ತಿರುಗಿ ಬಿದ್ದವರು. ಆದದರಿಂದ ಅವರನ್ನು ಅಪರಾಧಿಗಳೆಂದು ನಿರ್ಣಯಿಸು. ಅವರು ತಮ್ಮ ಕುಯುಕ್ತಿಯಿಂದಲೇ ಮೋಸ ಹೋಗಲಿ. ಅವರ ದ್ರೋಹವು ಅಪಾರವಾಗಿರುವುದರಿಂದ ಅವರನ್ನು ದೊಬ್ಬಿಬಿಡು. ಯೆಹೋವನೇ, ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಆದ ಕಾರಣ ನಿನ್ನನ್ನು ಮರೆಹೊಕ್ಕವರೆಲ್ಲರೂ ಸಂತೋಷಪಡುವರು. ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೀಗೆಯೂ ಇದನ್ನು ಭಾಷಾಂತರಿಸಬಹುದು. ಹೇಗೆಂದರೆ, ದೇವರೇ, ಅವರನ್ನು ನಾಶ ಮಾಡಿಬಿಡು. ತಮ್ಮ ಆಲೋಚನೆಗಳಿಂದಲೇ ಅವರು ಬಿದ್ದು ಹೋಗಲಿ. ಅವರ ಅಪರಾಧಗಳ ಮಧ್ಯೆ ಅವರನ್ನು ತಳ್ಳಿಬಿಡು. ಅವರು ನಿನಗೆ ವಿರೋಧವಾಗಿ ತಿರುಗಿ ಬಿದ್ದವರು. ನಿನ್ನಲ್ಲಿ ಆಶ್ರಯ ಪಡೆದವರೆಲ್ಲರೂ ಉಲ್ಲಾಸಿಸುವರು. ನಿನ್ನ ಕಾಪಾಡುವಿಕೆಗಾಗಿ ನಿನ್ನನ್ನು ಸತತವಾಗಿ ಹೊಗಳುವರು. ಅವರು ನಿನ್ನಲ್ಲಿ ಹೆಚ್ಚಳಪಟ್ಟು ನಿನ್ನ ನಾಮವನ್ನು ಪ್ರೀತಿಸುವರು. ಯಾಕಂದರೆ ಯೆಹೋವನೇ, ನೀನು ನೀತಿವಂತರನ್ನು ಆಶೀರ್ವದಿಸುತ್ತಿ, ಅವರನ್ನು ಗುರಾಣಿಯಂತೆ ದಯದಿಂದ ಕಾಪಾಡುತ್ತಿ. ತನ್ನ ಸುತ್ತಲೂ ಇರುವ ದುಷ್ಟತನವನ್ನು ನೋಡುವಾಗ ಮಾನವನಿಗೆ ಇರುವ ಒಂದೇ ಆಧಾರ ಪ್ರಾರ್ಥನೆಯಾಗಿದೆ. ದೇವರಿಗೆ ಅವಮಾನ ಉಂಟಾಗದಂತೆ ನಡೆಸುವ ಮಾರ್ಗದರ್ಶನವು ದೇವರಲ್ಲಿಯೇ ಇರುವುದರಿಂದ ಅದಕ್ಕಾಗಿ ಪ್ರಾರ್ಥಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, 10ನೇ ವಚನದಲ್ಲಿ ಕೀರ್ತನೆಗಾರನು ವೈರಿಗಳನ್ನು ನಾಶಪಡಿಸುವಂತೆ ಬೇಡಿಕೊಳ್ಳುತ್ತಾನೆ. ಕೀರ್ತನೆಗಳಲ್ಲಿ ಬರುವ ಶಪಿಸುವ ಪ್ರಾರ್ಥನೆಗಳಲ್ಲಿ ಇದೇ ಮೊದಲನೆಯದು. ಮುಂದಕ್ಕೆ ಈ ಪ್ರಸ್ತಾಪದ ಕುರಿತಾಗಿ ವಿವರವಾಗಿ ನೋಡೋಣ. ನ್ಯಾಯಕ್ಕಾಗಿ ದಾವೀದನು ದೇವರೊಡನೆ ಬೇಡಿಕೊಂಡ ಕೆಲವು ಪ್ರಾರ್ಥನೆಗಳಿವೆ. ದೇವರು ಮಧ್ಯಪ್ರವೇಶಿಸಿ ದಂಡನೆಯನ್ನು ಕೊಡಬೇಕೆಂದು ಬೇಡಿಕೊಳ್ಳುತ್ತಾನೆ. ಕೆಲವು ಬಹು ಕಠೋರವಾದವುಗಳಾಗಿರುತ್ತವೆ. ಯೆಶಾಯನ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ ಮೊದಲಿನ 3 ವಚನಗಳಲ್ಲಿ ಹೀಗೆ ಪ್ರಾರ್ಥಿಸಿದ್ದನು, ಆಹಾ, ನೀನು ಆಕಾಶವನ್ನು ಸೀಳಿ ಇಳಿದು ಬರಬಾರದೆ? ನಿನ್ನ ದರ್ಶನವು ಉಂಟಾಗಿ ಪರ್ವತಗಳು ಅಲುಗಿದರೆ ಎಷ್ಟೋ ಒಳ್ಳೆಯದು. ಒಣಗಿಡಕ್ಕೆ ಹತ್ತುವ ಕಿಚ್ಚಿನ ಪ್ರಕಾರವು ನೀರನ್ನು ಕುದಿಸುವ ಉರಿಯೋಪಾದಿಯಲ್ಲಿಯೂ ನೀನು ಪ್ರತ್ಯಕ್ಷನಾಗಿ ನಮ್ಮ ನಿರೀಕ್ಷೆಗೆ ಮೀರಿದ
ಭಯಂಕರ ಕೃತ್ಯಗಳನ್ನು ನಡೆಸಿ ನಿನ್ನ ನಾಮ ಮಹತ್ತನ್ನು ನಿನ್ನ ಶತ್ರುಗಳಿಗೆ ತಿಳಿಯಪಡಿಸಿ ಜನಾಂಗಗಳನ್ನು ನಿನ್ನ ದರ್ಶನದಿಂದ ನಡುಗಿಸಬಾರದೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪಾಪ ಮಾಡಿದವರ ಮೇಲೆ ದೇವರ ದಂಡನೆ ಬರಲೇಬೇಕಾಗಿದೆ. ದೇವರು ಸೇಡು ತೀರಿಸಿಕೊಳ್ಳುತ್ತಾನೆಂದು ಸತ್ಯವೇದವು ಸ್ಪಷ್ಟವಾಗಿ ತಿಳಿಸುತ್ತದೆ. ಲೌಕಿಕ ನ್ಯಾಯಾಧಿಪತಿಯ ಬಳಿಗೆ ತನ್ನ ವ್ಯಾಜ್ಯವನ್ನು ತೆಗೆದುಕೊಂಡು ಹೋದ ವಿಧವೆಯ ಸಾಮ್ಯವನ್ನು ಕರ್ತನಾದ ಯೇಸು ಹೇಳಿದ್ದನು. ಆಕೆ ಅವನನ್ನು ಕೇಳಿಕೊಳ್ಳುತ್ತಾಳೆ. ಹೇಗೆಂದರೆ, ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲೂ ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ, ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಪ್ರಿಯರೇ, ಇದನ್ನು ನಾವು ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 3ನೇ ವಚನದಿಂದ 7ನೇ ವಚನದವರೆಗೆ ಬರೆದದ್ದರಲ್ಲಿ ನೋಡುತ್ತೇವೆ. ಪ್ರಿಯರೇ, ದಾವೀದನು ಇಲ್ಲಿ ಪ್ರತಿಕಾರಕ್ಕಾಗಿ ಬೇಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಕ್ರೈಸ್ತನು ಈ ರೀತಿ ಪ್ರತಿಕಾರಕ್ಕಾಗಿ ಪ್ರಾರ್ಥಿಸುವುದು ಪಾಪವೆಂದು ನಾನು ಖಂಡಿತ ನಂಬುತ್ತೇನೆ. ನಾನು ಯಥಾರ್ಥವಾಗಿ ಹೇಳುವ ಮಾತು ಇದು. ಈ ಭಾಗದಲ್ಲಿ ಸತ್ಯವೇದದ ಸರಿಯಾದ ಅಗತ್ಯವಿದೆ. ಈ ಭಾಗವನ್ನೇ ಬಿಟ್ಟು ಬಿಡುವ ಅನೇಕ ಮಂದಿ ಇರುತ್ತಾರೆ. ಇದು ಕ್ರೈಸ್ತ ನಡವಳಿಕೆಗೆ ಅನುಸಾರವಾಗಿ ಇಲ್ಲದ್ದರಿಂದ ಅದು ದೇವರ ವಾಕ್ಯವೇ ಅಲ್ಲವೆಂದು ಕೆಲವರು ಹೇಳುತ್ತಾರೆ. ಅದು ಈಗಿನ ಕ್ರೈಸ್ತರಿಗೆ ಅನ್ವಯಿಸುವಂಥದ್ದೆಂದು ಯಾರು ಹೇಳಿದರು? ಇದು ಮಹಾಸಂಕಟ ಕಾಲದ ದೇವಜನರಿಗೋಸ್ಕರ ಬರೆಯಲ್ಪಟ್ಟದ್ದು. ಆ ದಿನಗಳಲ್ಲಿ ಧರ್ಮಶಾಸ್ತ್ರವನ್ನು ಕೈಕೊಳ್ಳುತ್ತಿದ್ದವರೆಲ್ಲರೂ ಈ ರೀತಿಯಾಗಿ ಪ್ರಾರ್ಥಿಸುತ್ತಾರೆ. ದೇವರು ತನ್ನ ಜನರ ಪ್ರಾರ್ಥನೆಯನ್ನು ಕೇಳಲು ಮನಸ್ಸು ಮಾಡುತ್ತಾನೆ ಮತ್ತು ಅವರ ವೈರಿಗಳ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾನೆ. ಆದರೆ ಈ ಯುಗದಲ್ಲಿ ನಾವು ಬೇರೆ ರೀತಿಯಾಗಿ ವರ್ತಿಸಬೇಕಾಗುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನದಲ್ಲಿ ಹೀಗೆ ಬರೆದದೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ಪ್ರಿಯರೇ, ಇದು ಆಚರಣೆಗೆ ಕಷ್ಟಕರವಾದ ಸಂಗತಿ. ಅದನ್ನು ನಾನು ಒಪ್ಪುತ್ತೇನೆ. ಆದರೆ ದೇವರು ನಮ್ಮನ್ನು ಹೀಗೆ ಮಾಡಿರೆಂದು ಕೇಳಿಕೊಳ್ಳುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನದಲ್ಲಿ ಹೀಗಿದೆ, ಪ್ರಿಯರೇ, ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ ಎಂಬುದೇ. ಪ್ರಿಯರೇ, ಹಾಗೆ ತೀರಿಸಬೇಕಾದ ವಿಚಾರಗಳನ್ನು ತಾನು ನೋಡಿಕೊಳ್ಳುತ್ತೇನೆಂದು ದೇವರು ಹೇಳಿದ್ದಾನೆ. ನಮಗೆ ಮೂಗಿಗೆ ಯಾರಾದರೂ ಹೊಡೆದರೆ ಪ್ರತಿಯಾಗಿ ನಾವು ಹೊಡೆಯಬೇಕೆಂದು ನೆನೆಸುವುದು ಮಾನವನ ಸ್ವಭಾವವಾಗಿದೆ. ಆದರೆ ನಾವು ಜಗಳವನ್ನು ನಮ್ಮ ಕೈಗೆ ತೆಗೆದುಕೊಂಡಾಗ ನಾವು ದೇವರೊಂದಿಗೆ ನಂಬಿಕೆಯಿಂದ ನಡೆಯುವರಾಗುವುದಿಲ್ಲ. ನಮ್ಮ ವೈರಿಗಳ ಕುರಿತು ದೇವರೇ ನೋಡಿಕೊಳ್ಳುತ್ತಾನೆಂದು ನಾವು ನಂಬಬೇಕು. ಕರ್ತನಲ್ಲಿ ಪ್ರಿಯರೇ, ಇದು ಅದ್ಭುತವಾದ ಕೀರ್ತನೆಯಾಗಿದೆ. ಕಠಿಣ ಹಿಂಸೆಗಳ ಕಾಲದಲ್ಲಿ ದೇವಜನರಿಗೆ ಇದು ಎಂಥ ಆದರಣೆ ಕೊಡುತ್ತದೆ ನೋಡಿರಿ. ಆದ್ದರಿಂದ ದೇವರ ವಾಕ್ಯವನ್ನು ಕೇಳಿದ ನಾವು ನಮ್ಮ ಜೀವಿತದಲ್ಲಿ ಮುಂದೆ ಸಾಗುವಾಗ ಮುಯಿಗೆ ಮುಯಿ ನಾವು ತೀರಿಸದೆ ದೇವರಿಗೆ ಬಿಟ್ಟು ಬಿಡೋಣ. ದೇವರು ತಕ್ಕ ಕಾಲದಲ್ಲಿ ಪ್ರತಿಫಲವನ್ನು ಕೊಡುತ್ತಾನೆ ಮತ್ತು ನಾವು ನಂಬಿಗಸ್ತರಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಮ್ಮ ದೇವರು ನ್ಯಾಯವನ್ನು ಸ್ಥಾಪಿಸುವವನು, ಕಷ್ಟ ಕಾಲದಲ್ಲಿ ಮೊರೆ ಇಡುವವರನ್ನು ಬಿಡಿಸುವವನು, ಭಕ್ತರ ಆಶ್ರಯವಾಗಿದ್ದಾನೆ. ದೇವಜನರ ಆಶ್ರಯವಾಗಿರುವ ತಂದೆ ದೇವರನ್ನು ಅರಿತುಕೊಂಡು ಯೇಸು ಕ್ರಿಸ್ತನಿಂದ ದೊರಕಿದ ರಕ್ಷಣೆಯಲ್ಲಿ ಪರಿಶುದ್ಧಾತ್ಮನ ಅನ್ಯೂನತೆಯಲ್ಲಿ ಜೀವಿಸಿ ಅನೇಕರಿಗೆ ಕ್ರಿಸ್ತನ ಪ್ರೀತಿಯನ್ನು ಸಾರೋಣ. ಪ್ರಿಯ ವೀಕ್ಷಕರೇ, ಸತ್ಯವನ್ನು ಅರಿತುಕೊಂಡು ಜೀವನದ ಮೌಲ್ಯವನ್ನು ಕಂಡುಕೊಂಡಿರಲ್ಲವೇ? ಹಾಗಾದರೆ ನೀವು ಹೊಂದಿದ ಆಶೀರ್ವಾದಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ಕರ್ತನ ಕೃಪೆಯು ನಿಮ್ಮೊಂದಿಗಿರಲಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು.